ನಂಜನಗೂಡಿನ ಪ್ರವಾಸಿ ಮಂದಿರದಲ್ಲಿ ಇಂದು ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್, ಮೈಸೂರಿನಲ್ಲಿ ಸಮಾವೇಶ ಹಮ್ಮಿಕೊಳ್ಳಬೇಕು ಎಂದು ನಿರ್ಧರಿಸಲಾಗಿತ್ತು. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರಿಂದ ಹಾಸನದಲ್ಲಿ ಸ್ವಾಭಿಮಾನಿ ಜನಕಲ್ಯಾಣ ಸಮಾವೇಶ ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದ್ರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಉಪಚುನಾವಣೆಯಲ್ಲಿ ಭರ್ಜರಿ ಜಯಗಳಿಸಿದ್ದೇವೆ. ಜನಪರ ಕೆಲಸಗಳನ್ನ ಮಾಡಿದ್ದೇವೆ. 136 ಸೀಟ್ ಬಂದಿತ್ತು. ಪ್ರಸ್ತುತ ಈಗ 139 ಸೀಟುಗಳಾಗಿವೆ. ಸಿದ್ದರಾಮಯ್ಯನವರ ಸರ್ಕಾರ ಪೂರ್ಣ ಪ್ರಮಾಣದ ಸರ್ಕಾರವಾಗಿದೆ. ಸಿಎಂ ಹಾಗೂ ಡಿಕೆ ಶಿವಕುಮಾರ್ ಅವರ ದಿಟ್ಟ ಹೋರಾಟದಿಂದ ಪಾದಯಾತ್ರೆಯಿಂದ ಹೆಚ್ಚು ಸ್ಥಾನ ಸಿಕ್ಕಿದೆ ಎಂದರು. ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಕಾಂಗ್ರೆಸ್ ನಾಯಕರನ್ನ ಬಿಜೆಪಿಯ ಕೆಲವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಧಿಕಾರವನ್ನ ದುರ್ಬಳಕೆ ಮಾಡುತ್ತಿದ್ದಾರೆ. ಕಳೆದ ಸರ್ಕಾರವನ್ನ ಜನತೆ ಧಿಕ್ಕರಿಸಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದ್ರ. ಎಷ್ಟೇ ಆರೋಪ ಬಂದರೂ ಸಿದ್ದರಾಮಯ್ಯನವರು ತಮ್ಮ ಕೆಲಸ ಮಾಡುತ್ತಿದ್ದಾರೆ. ಮೂಡಾ ಪ್ರಕರಣ ಕೋರ್ಟ್ನಲ್ಲಿದೆ. ಸಿದ್ದರಾಮಯ್ಯನವರು ವಕೀಲರು ಆಗಿರುವುದರಿಂದ ಅವರಿಗೆ ಏನು ಮಾಡಬೇಕೆಂದು ಗೊತ್ತಿದೆ ಎಂದ್ರ. ಅಧಿಕಾರ ವಹಿಸಿಕೊಂಡ ನಂತರ ಎಲ್ಲಾ ಭರವಸೆಗಳನ್ನ ಈಡೇರಿಸಿದ್ರು. ಕಾಂಗ್ರೆಸ್ ಮೇಲೆ ನಿರಂತರ ಹಿಂಸೆಯನ್ನ ಬಿಜೆಪಿ ನೀಡ್ತಾ ಇದೆ. ಆದರೂ ನಾವು ಕುಗ್ಗುವವರಲ್ಲ. ಈ ಭಾಗದ 15,000 ಕಾಂಗ್ರೆಸ್ ಕಾರ್ಯಕರ್ತರ ನಿರೀಕ್ಷೆಯಲ್ಲಿದ್ದು ನಿಮ್ಮ ಶಕ್ತಿಯನ್ನ ತೋರಿಸಲು ಮತ್ತಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮುಖ್ಯಮಂತ್ರಿಗಳ ಕೈ ಬಲಪಡಿಸಬೇಕು ಎಂದು ಕೋರಿದ್ರ. ಅದರಂತೆ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು, ಪಕ್ಷದ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಸಾಹೇಬರು ಹಾಸನದಲ್ಲೇ ಮಾಡುವ ನಿರ್ಧಾರವನ್ನು ತಗೊಂಡು ಇವತ್ತಿನ ದಿವಸ ಡಿಸೆಂಬರ್ 5ನೇ ತಾರೀಕು ಹಾಸನದಲ್ಲಿ ಜನಕಲ್ಯಾಣ ಸಮಾವೇಶ ನಡೆಯಲಿದೆ. ಅವತ್ತಿನ ಆ ಸಮಾವೇಶಕ್ಕೆ ನಾವೆಲ್ಲರೂ ಇಲ್ಲಿ ಪೂರ್ವಭಾವಿ ಸಭೆಯನ್ನ ಇಲ್ಲಿ ಸೇರಿದ್ದೇವೆ. ಅವರಿಗೂ ಕೂಡ ಈ ಒಂದು ಸಭೆಗೆ ಬಂದಿದ್ದೀರ. ಬಂಧುಗಳೇ, ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಸರ್ಕಾರ ಇರುವಂಥದ್ದು. ಈಗಷ್ಟೇ ಚುನಾವಣೆ ಆಗಿದೆ. ಮಹಾರಾಷ್ಟ್ರದೇನಾಯ್ತು, ಜಾರ್ಖಂಡ್ ಏನಾಯ್ತು ತಮ್ಗೆ ಗೊತ್ತಿದೆ. ಅದೇ ರೀತಿ ನಮ್ಮಲ್ಲಿ ನಡೆದಂತಹ 3 ಉಪಚುನಾವಣೆಯಲ್ಲಿ ಏನು ಫಲಿತಾಂಶ ಬಂತು ಅಂತ ತಮಗೆ ಗೊತ್ತಿದೆ. ನಮ್ಮ ರಾಜ್ಯ ಯಾವತ್ತೂ ಕೂಡ ಒಂದು ವೆಲ್ಫೇರ್ ಸ್ಟೇಟ್ ಅನ್ನ ನಿರ್ಮಾಣವನ್ನ ಮಾಡಬೇಕು ಅನ್ನೋ ಪಕ್ಷಗಳಿಗೆ ನಾವು ಬೆಂಬಲವನ್ನ ಕೊಟ್ಕೊಂಡು ಬಂದಂಥದ್ದು. ಜನಪರ ಕಾಳಜಿ ಇರುವಂಥದ್ದು, ಜನಪರ ಕೆಲಸ ಮಾಡುವಂಥವ್ರು, ಜನಪರ ಶಾಸನಗಳನ್ನ ರಕ್ಷಿಸುವಂತ ಪಕ್ಷವನ್ನ ನಾವೆಲ್ಲರೂ ಕೂಡ ಬೆಂಬಲಿಸ್ತಾ ಬಂದಿದ್ದೇವೆ. ಇದು ಇತಿಹಾಸ ಕೂಡ ನಮಗೆ ಹೇಳ್ತಿದೆ. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ನಗರಸಭಾಧ್ಯಕ್ಷ ಶ್ರೀಕಂಠಸ್ವಾಮಿ, ಕುರಟ್ಟಿ ಮಹೇಶ್, ಲತಾ ಸಿದ್ದಶೆಟ್ಟಿ ಇನ್ನೂ ಹಲವರು ಹಾಜರಿದ್ರ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡ.